ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಕೆಮಿಸ್ಟ್ರಿ ಟ್ಯುಟೋರಿಯಲ್ ಕ್ಲಾಸಸ್. ಸೊ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ, ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಈ ಸತಿ ಮೈಸೂರು ಯೂನಿವರ್ಸಿಟಿಯಿಂದ KSETನ ಕಾಲ್ಫರ್ ಮಾಡೋಲ್ಲ, ಬದಲಾಗಿ KEAಯಿಂದ KSET ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟನ್ನು ಅವರು ಕಂಡಕ್ಟ್ ಮಾಡ್ತಿದ್ದಾರೆ. ಸೊ ಇದರ ವಿಷಯವಾಗಿ ಯಾವತ್ತು ನೋಟಿಫಿಕೇಷನ್ ಬರುತ್ತೆ, ಆನ್ಲೈನ್ ಯಾವ ಅಪ್ಲಿಕೇಶನ್ಸ್ ಯಾವಾಗಿಂದ ಹಾಕ್ಬೋದು, ಮತ್ತು ಲಾಸ್ಟ್ ಡೇಟ್ ಯಾವಾಗಿರುತ್ತೆ, ಸೊ ಇದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ಬೇಕಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಇವತ್ತೇನಪ್ಪ ಅಂತ ಅಂದರೆ, ಮೇಯ್ನಾಗಿ ನಾವು KSET ಬಗ್ಗೆ ತಿಳ್ಕೊಳ್ಳೋಣ. ಸೊ ಇವಾಗ ಆಲ್ರೆಡಿ ಗೊತ್ತಿರೋ ಥರ ಇದು ನಿಮಗೆ ಆಗಲೇ ಸಿಕ್ಕಿರುತ್ತೆ ನೋಟಿಫಿಕೇಷನು. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KSET 2023, ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ 2023 ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್. ಸೊ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂತ ಅಂದಾಗ MSc ಆದಮೇಲೆ ನೀವು KSETನ ಕ್ಲಿಯರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಆಪರ್ಚುನಿಟೀಸ್ ಇರುತ್ತೆ. ಸೊ ಇದು ಯಾವಾಗ ನೋಟಿಫಿಕೇಷನನ್ನು ಅದು ಬಿಟ್ಟಿರೋದು ಅಂತ ಅಂದರೆ 29 ಆಗಸ್ಟ್ 2023 ಅಂದು ಇದು ನೋಟಿಫಿಕೇಷನ್ಸನ್ನು ವೆಬ್ಸೈಟಲ್ಲಿ ಹಾಕಿದ್ದಾರೆ. ಸೊ ಕರ್ನಾಟಕ ಸರ್ಕಾರದ ನಿರ್ದೇಶನದಂತೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KSET 2023 ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲಾಗುವುದು. ಅಂದರೆ KEAಯಿಂದ ನಡೆಸಲಾಗುತ್ತೆ. ಇನ್ಸ್ಟೆಡ್ ಆಫ್ ಮೈಸೂರು ಯೂನಿವರ್ಸಿಟಿ ಬದಲಾಗಿ KEAಯಿಂದ ಇನ್ಮೇಲೆ ಕರ್ನಾಟಕ ಈ ಸತಿ 2023ನಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಹಾಗೂ ಪರೀಕ್ಷಾ ದಿನಾಂಕದ ತಾತ್ಕಾಲಿಕ ವೇಳಾಪಟ್ಟಿಯು ಈ ಕೆಳಗಿನಂತಿದೆ. ಓಕೆ, ಅಧಿಸೂಚನೆ ಹೊರಡಿಸಲಾಗುವ ದಿನಾಂಕ ಅಂದರೆ 5/9/2023 ಇವತ್ತು ಅಧಿಸೂಚನೆಯನ್ನು ಹೊರಡಿಸಲಾಗುತ್ತೆ. ನೀವು ವೆಬ್ಸೈಟ್ಸಲ್ಲಿ ನೋಡ್ಬೋದು. ಮತ್ತು ಮಾಹಿತಿ ಪುಸ್ತಕ ಪ್ರಕಟಿಸಲಾಗುವ ದಿನಾಂಕ 5/9/2023. ಹಾಗಾದರೆ ಆನ್ಲೈನ್ ಮೂಲಕ ನಾವು ಅರ್ಜಿನ ಯಾವಾಗಿಂದ ಸಲ್ಲಿಸ್ಬೋದು ಅಂತ ಅಂದರೆ 10/9/2023 ಅಂದರೆ ಸೆಪ್ಟೆಂಬರ್ 10ನೇ ತಾರೀಕಿಂದ ಸೆಪ್ಟೆಂಬರ್ 30ನೇ ತಾರೀಕುವರೆಗೂ 20 ಡೇಸ್ ನಿಮಗೆ ಗ್ಯಾಪ್ ಕೊಟ್ಟಿರ್ತಾರೆ. ಸೊ ಅಷ್ಟರೊಳಗಡೆ ನೀವು ಅಪ್ಲಿಕೇಶನ್ಸನ್ನು ಫಿಲ್ ಮಾಡಬೇಕು. ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಅಂದರೆ ಫೀಸ್ನ ಪೇ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು 3/10/2023 ಅಕ್ಟೋಬರ್ 3ನೇ ತಾರೀಕುವರೆಗೂ ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ. ಹಾಗಾದರೆ ಪರೀಕ್ಷೆ ಯಾವಾಗ ಅಂತಂದರೆ 5/11/2023 ನವೆಂಬರ್ 5ನೇ ತಾರೀಕು ಇದು ತಾತ್ಕಾಲಿಕ ವೇಳಾಪಟ್ಟಿ ಅಂತ ಹಾಕಿದ್ದಾರೆ. ಅಂದರೆ ಇದು ಎಕ್ಸಾಮ್ ಡೇಟು ಬೇಕಾದರೆ ಚೇಂಜಸ್ ಕೂಡ ಆಗ್ಬೋದು. ಇಟ್ಸ್ ನಾಟ್ ಫಿಕ್ಸ್ಡ್ ಅಲ್ಲ, ಇಟ್ ಈಸ್ ಟೆಂಪ್ರವರಿ. ಸೊ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ, ನಿಮಗೆ ಯಾರಿಗೆ ಕನ್ನಡ ಅಷ್ಟು ಗೊತ್ತಾಗಲಿಲ್ಲ ಅಂತಂದರೆ ಇಂಗ್ಲೀಷಲ್ಲೂ ಕೊಟ್ಟಿದ್ದಾರೆ. ಡೇಟ್ ಆಫ್ ನೋಟಿಫಿಕೇಷನ್ ಯಾವಾಗ, ಲಾಸ್ಟ್ ಡೇಟು, ದ ಫೀಸ್ ಯಾವಾಗ, ಎಂಟ್ರಿ ಫಾರ್ ಅಪ್ಲಿಕೇಶನ್ ಫಾರ್ಮ್ ಅಪ್ಲಿಕೇಶನ್ ಆನ್ಲೈನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಎಲ್ಲ ಕೂಡ ಇಂಗ್ಲೀಷ್ ವರ್ಷನಲ್ಲೂ ಕೊಟ್ಟಿರ್ತಾರೆ, ಕನ್ನಡದಲ್ಲೂ ಕೊಟ್ಟಿರ್ತಾರೆ. ಸೊ ನೀವು ಓದ್ಕೊಂಡು ಡೇಟ್ ಯಾವಾಗ 10th ಓಪನ್ ಆಗುತ್ತಲ್ಲ, ಸೊ ಆವಾಗ ಒಂದು ವಿಡಿಯೋ ಮಾಡಿ ನಿಮಗೆ ಹೆಂಗೆ ಅಪ್ಲೋಡ್ ಮಾಡೋದು ಅನ್ನೋದು ಬೇಕಾದ್ರೆ ನಾವು ತೋರಿಸ್ಕೊಡ್ತೀವಿ. ಸೊ ಆವಾಗ ಅಪ್ಲೋಡ್ ಮಾಡಿ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಿ ಎಲ್ಲರೂ ಎಕ್ಸಾಮ್ಸನ್ನು ಕ್ರ್ಯಾಕ್ ಮಾಡಿ ಎಲ್ಲರೂ ಕ್ವಾಲಿಫೈ ಆಗೋಣ ಅಂತ ಹೇಳ್ತಾ, ಸೊ ಇವಾಗ ಆಲ್ರೆಡಿ ಇವತ್ತು ನೋಟಿಫಿಕೇಷನ್ ಬರುತ್ತೆ. 10th ಎಕ್ಸಾಮ್ಸದ್ದು ಆನ್ಲೈನ್ ಅಪ್ಲಿಕೇಶನ್ ಪೋರ್ಟಲ್ ಓಪನ್ ಆಗುತ್ತೆ. ನಾವು 10th ಎಕ್ಸಾಮ್ಗೆ ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಫಿಲ್ ಮಾಡ್ಬೋದು. ಸೊ ಇವಾಗ ಅಪ್ಲಿಕೇಶನನ್ನು ಫಿಲ್ ಮಾಡ್ತಾ ಇದ್ದೀವಿ, ಮಾಡಿದ ಮೇಲೆ ಓದೋಣ ಅಂತ ಅಂದ್ಕೊಬಾರ್ದು. ಸೊ ಇವಾಗ ಆಲ್ರೆಡಿ ಓದ್ತಿರ್ತಾರೆ ತುಂಬ ಜನ. ಸೊ ಇವಾಗ ಇನ್ನೂ ಯಾರು ಓದೋಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಅಟ್ಲೀಸ್ಟ್ ಇವಾಗಿಂದನಾದ್ರೂ ಸ್ಟಾರ್ಟ್ ಮಾಡಿ. ಸೊ ಫಸ್ಟ್ ಏನಪ್ಪ ಅಂತ ಅಂದರೆ, ವೆಬ್ಸೈಟಿಗೆ KEA ವೆಬ್ಸೈಟ್ ಅಥವಾ ಮೈಸೂರು ಯೂನಿವರ್ಸಿಟಿ ವೆಬ್ಸೈಟ್ ಆದ್ರೂ ನಿಮಗೆ ಅಲ್ಲಿ ಹೋದ್ರೂ KSET ಸಿಲೆಬಸ್ ಅಂತ ಸಿಗುತ್ತೆ. ಸೊ ಆ ಸಿಲೆಬಸ್ಸನ್ನು ನೀವು ತೊಗೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಫಸ್ಟ್ ಏನು ಮಾಡಬೇಕು, ಸಿಲೆಬಸ್ ಏನಿದೆ ಅಂತ ನೋಡ್ಕೊಳ್ಳಿ. ಅದನ್ನು ಒಂದು ವೈಟ್ ಶೀಟ್ ತೊಗೊಂಡು ಕೂತ್ಕೊಂಡು ಬರೀರಿ. ಅದು ಬರೆಯೋದು ನಾವು ಯಾಕೆ ಡೌನ್ಲೋಡೇ ಮಾಡಿಕೊಂಡು ಪ್ರಿಂಟ್ ತೊಗೋಬೋದು ಅಂತ ತುಂಬ ಜನ ಹೇಳ್ಬೋದು. ಆದರೆ ಬರೆದಾಗ ಆ ಟಾಪಿಕ್ ಏನೇನು, ಯಾವ್ದ್ಯಾವುದು ಯೂನಿಟಲ್ಲಿ ಯಾವ್ಯಾವ ಟಾಪಿಕ್ ಇದೆ ಅನ್ನೋದು ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನಾವು ಬರೀತೀವಲ್ಲ, ಸೊ ಆವಾಗ ಕಾನ್ಸಂಟ್ರೇಟ್ ಮಾಡಿ ಬರೀತೀವಲ್ಲ,
ಅದರಿಂದ ಯಾವ್ಯಾವ ಟಾಪಿಕ್ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಆವಾಗಲೇ ನಾವು ಬರೆದಾದ್ಮೇಲೆ ಯಾವ್ಯಾವ ಟಾಪಿಕಲ್ಲಿ ನನಗೆ ಕ್ಲಾರಿಟಿ ಇದೆ, ಸೊ ಅಂದರೆ ಇದು ನಂಗೆ ನಾಲೆಡ್ಜ್ ಇದೆ, ಇದು ನನಗೆ ಗೊತ್ತಿಲ್ಲ, ಅಥವಾ ಇದು ನಂಗೆ ಸ್ವಲ್ಪ ಗೊತ್ತಿದೆ, ನಾನು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಈ ಥರ ನಮಗೆ ಒಂದು ಕ್ವಶನ್ ಪೇಪರ್ ಸಿಲೆಬಸ್ನ ನೋಡಿದಾಗ, ಸಿಲೆಬಸ್ನ ಬರಿತಾ ಇದ್ದಾಗಲೇ ನಮಗೆ ಒಂದು ಐಡಿಯಾ ಬರುತ್ತೆ, ಅಂದರೆ ನಾನು ಹೆಂಗೆ ಪ್ಲ್ಯಾನ್ ಮಾಡ್ಬೋದು ಅಂತ. ಸೊ ಅದಕ್ಕೋಸ್ಕರ ಫಸ್ಟು ಎಲ್ಲರೂ ಸಿಲೆಬಸ್ ಏನಿದೆ, ಪಾರ್ಟ್ 1 ಆಗಿರ್ಬೋದು, ಪಾರ್ಟ್ 2 ಆಗಿರ್ಬೋದು, ಕೂತ್ಕೊಂಡು ಒಂದು ವೈಟ್ ಶೀಟಲ್ಲಿ ಬರೀರಿ. ಬರೆದಾದ್ಮೇಲೆ ನಿಮಗೆ ಯಾವ್ಯಾವ ಟಾಪಿಕ್ಸು ನನಗೆ ಇಂಟ್ರೆಸ್ಟೇ ಇಲ್ಲ, ನಾನು ಇದನ್ನು ಓದೇ ಇಲ್ಲ ಅಂತ ಯಾವುದ್ಯಾವ್ದಿರುತ್ತೋ ಅದನ್ನು ಕಾಟ್ ಮಾಡ್ಕೊಳ್ಳಿ. ಇನ್ನು ಉಳಿದ ಟಾಪಿಕ್ಗಳಲ್ಲಿ ನಿಮಗೆ ಯಾವುದು ನನಗೆ ಇದು ತುಂಬ ಸಿಂಪಲ್, ಇದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅನ್ನೋ ಟಾಪಿಕನ್ನು ಓದೋಕ್ಕೆ ಇವಾಗ ಹೋಗಬೇಡಿ. ಅದನ್ನು ರಿವಿಷನ್ ಟೈಮಲ್ಲಿ, ರಿವಿಷನ್ಗೆ ಒಂದೊಂದು 5 days ಬ್ಯಾಕ್ ಅನ್ಬೇಕಾದ್ರೆ ನೀವು ಅದನ್ನ ಓದ್ಕೊಳ್ಳಿ, ಬೇಕಂದರೆ ಎಕ್ಸಾಮ್ ನಿಯರ್ ಇರಬೇಕಾದ್ರೆ. ಹಾಗಾದರೆ ಇವಾಗ ಏನು ಓದಬೇಕು ಅಂತ ಅಂದರೆ, ನಿಮಗೆ ಯಾವುದು ಟಫ್ ಅನಿಸುತ್ತೆ, ಯಾವುದು ನಿಮಗೆ ನನಗೆ ಎಷ್ಟು ಓದಿದ್ರೂ ಅರ್ಥ ಆಗಲ್ಲ ಅಥವಾ ಮರ್ತೋಗುತ್ತೆ, ಆ ಥರ ಟಾಪಿಕ್ಸ್ ಏನಿರುತ್ತೆ, ಸೊ ಅದರಿಂದ ಸ್ಟಾರ್ಟ್ ಮಾಡಿ. ಇವಾಗ ಸ್ವಲ್ಪ ಟೈಮ್ ಇರೋದ್ರಿಂದ ನೀವು ಇನ್ಡೆಪ್ತಾಗಿ ಓದ್ಬೋದು. ಅದೇ ನಾವು ನೆಕ್ಸ್ಟ್ ಮಂತ್ ಅಂತ ಮುಂದೆ ಹೋಗ್ತಿದ್ದಂಗೆ ಪ್ರೆಷರ್ ಜಾಸ್ತಿ ಆಗುತ್ತೆ, ಎಕ್ಸಾಮ್ ನಿಯರ್ ಇದೆ ಅಂತ. ಸೊ ಆವಾಗ ನಾವು ಆ ಥರ ಟಫ್ ಟಾಪಿಕ್ನ ತೊಗೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಇವಾಗಲೇ ಸ್ಟಾರ್ಟಿಂಗಲ್ಲೇ ನೀವು ಟಫನ್ನು ತೊಗೊಂಡ್ರೆ ಆಮೇಲೆ ನಿಮಗೆ ಈಸಿ ಟಾಪಿಕ್ಸು ಓದ್ತಾ ಈಸಿಯಾಗಿ ನೀವು ಎಕ್ಸಾಮ್ಸಿಗೆ ಪ್ರಿಪೇರ್ ಆಗಿ ಎಕ್ಸಾಮ್ಸನ್ನು ಚೆನ್ನಾಗಿ ಕ್ರ್ಯಾಕ್ ಮಾಡ್ಬೋದು. ಸೊ ಇದಿಷ್ಟು ಎಕ್ಸಾಮ್ಸ್ KEಯಿಂದ ಎಕ್ಸಾಮ್ ಕಾಲ್ಫರ್ ಆಗಿದೆ KSETಗೆ. ಸೊ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಿ, ಎಲ್ಲರೂ ಚೆನ್ನಾಗಿ ಎಕ್ಸಾಮ್ಸನ್ನ ಅಟೆಂಡ್ ಮಾಡಿ, ಫಸ್ಟ್ ಅಟೆಂಪ್ಟಲ್ಲೇ ಎಲ್ಲರೂ ಕ್ಲಿಯರ್ ಮಾಡಿಕೊಂಡು, ಇದೇ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ, ನೀವು ಅಂದ್ಕೊಂಡಿರೋದೆಲ್ಲ ಈಡೇರಲಿ ಅಂತ ಆಶಿಸ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಅಸ್. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. And keep supporting us. Don't forget to subscribe to our channel and always share about our channel with your friends. So thank you for watching. Thanks again.